ಸ್ನೇಹಿತರೆ, ನೀವು ಎಂದಾದರೂ ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಪ್ರಾರಂಭಿಸಿದಾಗಿನಿಂದ ಸಂಪೂರ್ಣ ಹ್ಯಾಂಗ್ ಓವರ್ ಆಗುವವರೆಗೆ ನೀವು ಹಲವಾರು ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕಾಗಿರುವುದನ್ನು ಗಮನಿಸಿರಬಹುದು. ಹಾಗಾಗಿ ಮೂತ್ರ ವಿಸರ್ಜನೆಗೆ ಕಾರಣವೆಂದರೆ ಆಲ್ಕೋಹಾಲ್ನಲ್ಲಿರುವ ಎಥೆನಾಲ್. ನಮ್ಮ ಪಿಟ್ಯೂಟರಿ ಗ್ರಂಥಿಯು ಆಂಟಿ ಡಿಯೂರಿಟಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಇದು ರಕ್ತ ಪರಿಚಲನೆಯ ಮೂಲಕ ಮೂತ್ರಪಿಂಡಗಳನ್ನು ತಲುಪುತ್ತದೆ. ಈ ಹಾರ್ಮೋನ್ ಮೂತ್ರಪಿಂಡಗಳು ದೇಹದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಹಾಕಬಾರದು ಎಂಬ ಸೂಚನೆಯಾಗಿರುತ್ತದೆ. ಯಾವುದೋ ಕಾರಣದಿಂದ ಮೂತ್ರಪಿಂಡಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಹಾಕುತ್ತಿದ್ದರೆ ನಿರ್ಜಲೀಕರಣವನ್ನು ತಡೆಗಟ್ಟುವ ಸಲುವಾಗಿ ADH ಅಂದರೆ ಆಂಟಿ ಡಿಯೂರಿಟಿಕ್ ಹಾರ್ಮೋನ್ ಮೂತ್ರಪಿಂಡಗಳಿಗೆ ತಮ್ಮ ಜೀವಕೋಶ ಪೊರೆಯ ಮೇಲೆ ಇರುವ ಈ ಅಕ್ವಾಪೋರಿನ್ ಪ್ರೋಟೀನ್ಗಳನ್ನು ಸಂಖ್ಯೆಯನ್ನು ಹೆಚ್ಚಿಸಲು ಸೂಚಿಸುತ್ತದೆ. ಇದು ಮರು ಹೀರಿಕೆಗೆ ಕಾರಣವಾಗುತ್ತದೆ. ಮೂತ್ರಪಿಂಡಗಳಲ್ಲಿನ ನೀರು ಮತ್ತು ಅತಿಯಾದ ವಿಸರ್ಜನೆಯನ್ನು ತಪ್ಪಿಸುತ್ತದೆ. ಆದಾಗ್ಯೂ ಆಲ್ಕೋಹಾಲ್ನಲ್ಲಿರುವ ಎಥೆನಾಲ್ ADH ಅನ್ನು ಬಿಡುಗಡೆ ಮಾಡಲು ಪಿಟ್ಯೂಟರಿ ಗ್ರಂಥಿಗಳನ್ನು ಪ್ರತಿರೋಧಿಸುತ್ತದೆ. ಆದ್ದರಿಂದ ಈ ಎಥೆನಾಲ್ ಮೂತ್ರಪಿಂಡಗಳನ್ನು ಹೀರಿಕೊಳ್ಳುವ ಮತ್ತು ಹೊರಹಾಕುವ ನೀರಿನ ಪ್ರಮಾಣವನ್ನು ಸೂಚಿಸುವ ಸೂಚಕವನ್ನು ನಿರ್ಬಂಧಿಸಿದಾಗ ಸಮಸ್ಯೆ ಹೆಚ್ಚಾಗುತ್ತದೆ. ಅಂದರೆ ಮೂತ್ರಪಿಂಡಗಳು ಕನ್ಫ್ಯೂಸ್ ಆಗುತ್ತದೆ ಮತ್ತು ADH ಹಾರ್ಮೋನ್ ಇನ್ನು ಮುಂದೆ ಮೂತ್ರಪಿಂಡಗಳನ್ನು ತಲುಪುವುದಿಲ್ಲವಾದ್ದರಿಂದ ನೀರಿನ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಮೂತ್ರಪಿಂಡಗಳು ಸ್ವೀಕರಿಸುವ ಎಲ್ಲ ನೀರನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸುತ್ತವೆ. ಇದರಿಂದ ಹಲವು ಬಾರಿ ಮೂತ್ರಕ್ಕೆ ಹೋಗುತ್ತಾರೆ. ಇಂತಹ ಇನ್ನೂ ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.